ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ರೆಸಿಪಿ ಏನಂತ ನೋಡೋಣ. ನಾನು ಇಲ್ಲಿ ಮಕ್ಕಳಿಗೆ ತುಂಬಾ ಇಷ್ಟ ಆಗುವಂಥ ಮ್ಯಾಂಗೋ ಐಸ್ ಕ್ರೀಮನ್ನು ಮಾಡ್ತಾಯಿದ್ದೀನಿ. ಯಾವ ರೀತಿ ಮಾಡೋದು ಈ ಮ್ಯಾಂಗೋ ಐಸ್ ಕ್ರೀಮ್ ಅಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಇಲ್ಲಿ ನಾನು ಮೊದಲಿಗೆ 2 ಮಾವಿನಕಾಯಿಯನ್ನು ತೊಗೊಂಡಿದ್ದೀನಿ. ಹಣ್ಣಾಗಿರುವ ಮಾವಿನಕಾಯಿ ತೊಗೊಳ್ಬೇಕು. ನೋಡಿ, ಇದನ್ನು ಚೆನ್ನಾಗಿ ತೊಳೆದುಕೊಂಡು ಈ ರೀತಿ ತುಂಬನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ, ಕಟ್ ಮಾಡಿಕೊಂಡು ಈ ಮಾವಿನಕಾಯನ್ನು ಕಟ್ ಮಾಡ್ಕೊಳ್ಬೇಕು. ಮತ್ತು ಇದರಲ್ಲಿರುವ ನಾವು ಈ ಪ್ಯೂರಿಯನ್ನು ತೆಕ್ಕೊಳ್ಬೇಕು. ನೋಡಿ, ಪಲ್ಪನ್ನು ತೆಕ್ಕೊಳ್ಬೇಕು. ಈ ಮಾವಿನಕಾಯಿ ಹಣ್ಣಿನಲ್ಲಿರುವ ಪಲ್ಪನ್ನು ಮಾತ್ರ ನಾವು ಇಲ್ಲಿ ತೆಗೆದುಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿ ಒಂದು ಸ್ಪೂನ್ನಿಂದ ನಾವು ಈ ಪಲ್ಪನ್ನು ತೆಕ್ಕೊಳ್ಬೇಕು. ಆರಾಮವಾಗಿ ತೆಕ್ಕೊಳ್ಬೋದು. ನೋಡಿ, ಇದೇ ರೀತಿ ನಾನು ಇಲ್ಲಿ 2 ಮಾವಿನ ಹಣ್ಣಿನ ಪಲ್ಪನ್ನು ನಾನು ಈ ರೀತಿ ತೆಕ್ಕೊತಾ ಇದ್ದೀನಿ. ನೋಡಿ, ತುಂಬಾ ಸುಲಭವಾಗಿ ಮಾಡುವಂಥ ಐಸ್ ಕ್ರೀಮ್ ಅಂತಲೇ ಹೇಳ್ಬೋದು. ಮಕ್ಕಳಿಗೆ ತುಂಬ ಇಷ್ಟವಾಗುತ್ತವೆ. ನೋಡಿ, ಈ ರೀತಿ ನಾನು ಪಲ್ಪನ್ನು ತೆಗೆದುಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ಇವಾಗ ನಾವು ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕಾಗುತ್ತೆ. ಈ ರೀತಿ ಒಂದು ಮಿಕ್ಸಿ ಜಾರನ್ನು ತಗೊಂಡು ಈ ಮಿಕ್ಸಿ ಜಾರಿಗೆ ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಕಮ್ಮಿ ಸಮಯದಲ್ಲಿ ಮತ್ತು ಕಮ್ಮಿ ಇಂಗ್ರೀಡಿಯೆಂಟಿಂದ ಮಾಡುವಂಥ ಈ ಮ್ಯಾಂಗೋ ಐಸ್ ಕ್ರೀಮು ತುಂಬಾ ಟೇಸ್ಟ್ ಆಗಿರುತ್ತೆ. ನೋಡಿ, ನೀವು ಒಂದು ಸರ್ತಿ ಮಾಡಿ ನೋಡಿ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ನಾನು ಇಲ್ಲಿ ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಸ್ಪೂನಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ರುಚಿ ನೋಡಿಕೊಂಡು ನೀವು ಹಾಕ್ಕೊಳ್ಬೋದು. ಮತ್ತು ಇಲ್ಲಿ ನಾನು ಗಟ್ಟಿ ಹಾಲನ್ನು 1 ಟೀ ಕಪ್ ಅಷ್ಟು ಹಾಕ್ಕೊಂಡು ನಾನಿವಾಗ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರ್ತಾಯಿದ್ದೀನಿ. ನೋಡಿ, ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರ್ತಾಯಿದ್ದೀನಿ. ನೋಡಿ, ಯಾವ ರೀತಿ ಆಗಿದೆ ಅಂತ ನೀವು ನೋಡ್ಬೋದು. ನೋಡಿ, ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ. ನೋಡಿ, ಕ್ರೀಮಿ ಆಗಿರುವ ಹಾಲನ್ನು ಹಾಕ್ಕೊಳ್ಳಿ. ಫುಲ್ ಫ್ಯಾಟ್ ಆಗಿರುವ ಹಾಲನ್ನು ಹಾಕ್ಕೊಂಡ್ರೆ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮತ್ತು ನಿಮ್ಮ ಹತ್ರ ಕ್ರೀಮ್ ಇದ್ರೂ ಅದನ್ನು ಕೂಡ ನೀವು ಹಾಕ್ಕೊಳ್ಬೋದು. ಇಲ್ಲಿ ನಾನು ಸೆಟ್ ಮಾಡೋದಕ್ಕೆ ಟೀ ಕಪ್ಗಳನ್ನು ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಐಸ್ ಕ್ರೀಮ್ ಮೋಲ್ಡ್ ಇದ್ದರೆ ನೀವು ಐಸ್ ಕ್ರೀಮ್ ಮೋಲ್ಡಲ್ಲಿ ಕೂಡ ನೀವು ಸೆಟ್ ಮಾಡ್ಕೊಳ್ಬೋದು. ನೋಡಿ, ನಾನಿಲ್ಲಿ ಟೀ ಕಪ್ಪಿನಲ್ಲಿ ಐಸ್ ಕ್ರೀಮನ್ನು ಸೆಟ್ ಮಾಡ್ಕೊತಾ ಇದ್ದೀನಿ. ಈ ಮ್ಯಾಂಗೋ ಐಸ್ ಕ್ರೀಮು ನೋಡಿ, ಎಲ್ಲ ಟೀ ಕಪ್ಪಲ್ಲಿ ಈ ಮ್ಯಾಂಗೋ ಪ್ಯೂರಿಯನ್ನು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಈ ರೀತಿ ನೀವು ಈ ಸಿಲ್ವರ್ ಪೇಪರ್ ಏನಿರುತ್ತಲ್ವ, ಈ ರೀತಿ ನಾವು ಈ ಪೇಪರಿಂದ ನಾವು ಈ ಗ್ಲಾಸನ್ನು ಟೀ ಕಪ್ಗಳನ್ನು ಪ್ಯಾಕ್ ಮಾಡ್ಕೊಳ್ಬೇಕು. ನೋಡಿ, ಇದೇ ರೀತಿ ನಾನು ಎಲ್ಲ ಟೀ ಕಪ್ಗಳನ್ನು ಇದೇ ರೀತಿ ಸಿಲ್ವರ್ ಪೇಪರ್ನಿಂದ ಪ್ಯಾಕ್ ಮಾಡಿ ಇದಕ್ಕೆ ಒಂದು ಸ್ವಲ್ಪ ಚಾಕುದಿಂದ ಕಟ್ ಮಾಡಿಕೊಂಡು ನಾವು ಇಲ್ಲಿ ಐಸ್ ಕ್ರೀಮ್ ಸ್ಟಿಕ್ ಇರುತ್ತಲ್ವ, ಈ ಐಸ್ ಕ್ರೀಮ್ ಸ್ಟಿಕ್ಕನ್ನು ಈ ರೀತಿ ಇಟ್ಕೊಂಡು ನಾವು ಇದನ್ನು ಫ್ರಿಜ್ಜಿನಲ್ಲಿ ಒಂದು 5ರಿಂದ 6 ಗಂಟೆ ತನಕ ನಾವು ಈ ಫ್ರಿಜ್ಜಿನಲ್ಲಿ ಇಟ್ಕೊಳ್ಬೇಕಾಗುತ್ತೆ. ನೋಡಿ, ನಿಮ್ಮ ಹತ್ರ ಟೈಮ್ ಇದ್ದರೆ ನೀವು ಒಂದು ಇಡೀ ರಾತ್ರಿ ಕೂಡ ಇಟ್ಕೊಳ್ಬೋದು. ನೋಡಿ, ನಾನಿಲ್ಲೇ ಒಂದು 6ರಿಂದ 7 ಗಂಟೆ ಇಟ್ಕೊಂಡು ನಾನು ತಂದಿದ್ದೀನಿ. ನಮ್ಮ ಈ ಐಸ್ ಕ್ರೀಮ್ ಮ್ಯಾಂಗೋ ಐಸ್ ಕ್ರೀಮು ಸೆಟ್ಟಾಗಿದೆ ಚೆನ್ನಾಗಿ. ನೋಡಿ, ಯಾವ ರೀತಿ ಸೆಟ್ಟಾಗಿದೆ ಅಂತ ನೋಡ್ಕೊಳ್ಳೋಣ. ನೋಡಿ, ಇವಾಗ ಮೇಲಿಂದ ಸಿಲ್ವರ್ ಪೇಪರನ್ನು ತೆಗೆದು ಇವಾಗ ನಾವು ಈ ಟೀ ಕಪ್ಪಿನಿಂದ ಐಸ್ ಕ್ರೀಮನ್ನು ಹೊರಗಡೆ ತೆಗೆಯೋಣ. ಈ ರೀತಿ ನೀರಿನಲ್ಲಿ ಒಂದು ಸ್ವಲ್ಪ ಎದ್ದುಕೊಂಡು ನಾವು ಈ ಐಸ್ ಕ್ರೀಮನ್ನು ತೆಗಿಬೋದು. ನೋಡಿ, ಎಷ್ಟು ಚೆನ್ನಾಗಿ ಎದ್ದು ಬರುತ್ತವೆ. ನೋಡಿ, ಗ್ಲಾಸಿನಿಂದ ಹೊರ ಬರುತ್ತೆ. ನೋಡಿ, ಈ ರೀತಿ ನೀರಿನಲ್ಲಿ ಎದ್ದುಕೊಂಡ್ರೆ ತುಂಬ ಆರಾಮವಾಗಿ ನಾವು ಈ ಐಸ್ ಕ್ರೀಮನ್ನು ತೆಗಿಬೋದು. ನೋಡಿ, ಇದೇ ರೀತಿ ನಾನು ಎಲ್ಲ ಐಸ್ ಕ್ರೀಮ್ಗಳನ್ನು ಇದೇ ರೀತಿ ತೆಗೆದುಕೊಂಡು ಇಟ್ಕೊತಾ ಇದ್ದೀನಿ. ಸೂಪರಾಗಿರುವ ನಮ್ಮ ಈ ಮ್ಯಾಂಗೋ ಐಸ್ ಕ್ರೀಮ್ ಅಂತೂ ರೆಡಿ ಆಯಿತು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ಬೋದು. ಮಕ್ಕಳಿಗಂತೂ ತುಂಬಾ ಇಷ್ಟವಾಗುತ್ತೆ. ನೀವು ಒಂದು ಸರ್ತಿ ಮನೆಯಲ್ಲಿ ಮಾಡಿ ಮಕ್ಕಳಿಗೆ ಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಮಕ್ಕಳಂತೂ ದೊಡ್ಡವರು ಎಲ್ಲರಿಗೂ ತುಂಬ ಇಷ್ಟ ಆಗುವಂಥ ಮ್ಯಾಂಗೋ ಐಸ್ ಕ್ರೀಮ್ ಅಂತಲೇ ಹೇಳ್ಬೋದು. ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಈ ರೆಸಿಪಿಯನ್ನು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಶೇರ್ ಮಾಡಿ ಫ್ರೆಂಡ್ಸ್. ನೋಡಿದ್ರಲ್ಲ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ. ಮತ್ತು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಓಕೆ, ಬಾಯ್ ಬಾಯ್ ಫ್ರೆಂಡ್ಸ್.